Hello everyone. Today's topic is addressing mechanism. This is addressing mechanism we are studying for IEEE 802.11 project. Here IEEE addressing mechanism specifies 4 cases defined by the value of the FC field, that is 2ds and from ds. From these two values either it should be 0 or 1, resulting in 4 different values. This is 2ds and from ds. 0, it will take the value 0 and 1. So if you make a combination, it will give a 4 cases 0 0 0 1 1 0 and 1 1. Okay, here we already studied in the frame format. We have 4 addressing, each of 6 bytes. Address 1 always specifies the next address of the next device that the frame will visit. ಅಂದರೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅನ್ನೋ ಯಾವ್ದು ಎಲ್ಲಿಗೆ ಹೋಗುತ್ತೆ ಅದರ ಅಡ್ರೆಸ್ನ ಸ್ಪೆಸಿಫೈ ಮಾಡುತ್ತೆ ಅಡ್ರೆಸ್ 1. ಅಡ್ರೆಸ್ 2 ಏನು ಮಾಡುತ್ತೆ, ಇಟ್ ಸ್ಪೆಸಿಫೈಸ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ಡಿವೈಸ್ ದಟ್ ದ ಫ್ರೇಮ್ ಹ್ಯಾಸ್ ಲೆಫ್ಟ್. ಅಂದರೆ ಎಲ್ಲಿಂದ ಬಂದಿದೆ ಆ ಅಡ್ರೆಸ್ನ ಸ್ಪೆಸಿಫೈ ಮಾಡುತ್ತೆ ಅಡ್ರೆಸ್ 2. Next, address 3 is address of the final destination station. Final ಆಗಿ ಯಾವುದು ಡೆಸ್ಟಿನೇಷನ್ ಅಂತ. Address 4 original source when the distribution system is also wireless. Original source ಎಲ್ಲಿಂದ ಬಂದಿದೆ ಅಂತ address 4 ಸ್ಪೆಸಿಫೈ ಮಾಡುತ್ತೆ. Here, this diagram specifies case 1, that is 2ds is also 0 and from ds is also 0. 2ds means 2 distribution system. From distribution system ಅಂದರೆ ಔಟ್ಸೈಡ್ ದ ಬಿ ಎಸ್ ಎಸ್ ಏನಾದ್ರು ಹೋಗಬೇಕು ಅಂದರೆ ವಿ ನೀಡ್ ಎ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಬಟ್ ಇಲ್ಲಿ 2ds 0 ಇದೆ, ಫ್ರಮ್ ds 0 ಇದೆ. ಅಂದರೆ ಇದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಹೋಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದನೂ ಬಂದಿಲ್ಲ. ಸೊ ಇಟ್ ಶುಡ್ ಟ್ರಾನ್ಸ್ಫರ್ ವಿತಿನ್ ದ ಬಿ ಎಸ್ ಎಸ್. ಅಂದರೆ ಬಿ ಎಸ್ ಎಸ್ ಅಲ್ಲೇ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಎ ಟು ಬಿ. ಎ ಇಸ್ ಅ ಸೋರ್ಸ್ನ ನಾವು ಅಡ್ರೆಸ್ 2 ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಎ ಬಿ ಇಸ್ ಅ ಡೆಸ್ಟಿನೇಷನ್, ಅದನ್ನು ಅಡ್ರೆಸ್ 1 ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. 3 ಅಲ್ಲಿ ಐ ಡಿ, ಬಿ ಎಸ್ ಎಸ್ ಐ ಡಿ ಏನಿರುತ್ತೆ ಅದನ್ನು ಸ್ಪೆಸಿಫೈ ಮಾಡ್ತೀವಿ. 4 ಇಸ್ ನಾಟ್ ಅಪ್ಲಿಕೇಬಲ್ ಹಿಯರ್. ಓಕೆ, ದಿಸ್ ಇಸ್ ಕೇಸ್ 1 ವೇರ್ ದ ಸಿಸ್ಟಮ್ ಟ್ರಾನ್ಸ್ಫರ್ಸ್ ದ ಡೇಟಾ ಫ್ರಮ್ ಎ ಟು ಬಿ ವಿತಿನ್ ದ ಬಿ ಎಸ್ ಎಸ್. This diagram shows case 2 where 2ds is 0 and from ds is 1. 2ds ಅಂದರೆ 2 ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಹೋಗ್ತಾ ಇಲ್ಲ, ಅದು ಫ್ರಮ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಸ್ 1 ಅಂದರೆ ಫ್ರಮ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದ ಬರ್ತಾ ಇದೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಹಿಯರ್ ದಿಸ್ ಇಸ್ 1 ಬಿ ಎಸ್ ಎಸ್. ಆ ಬಿ ಎಸ್ ಎಸ್ ಅಲ್ಲಿರೋ ಸಿಸ್ಟಮ್ಗೆ ಎ ಪಿ ಇಂದ ಬರ್ತಾ ಇದೆ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಎ ಪಿ ಇರುತ್ತಲ್ಲ ಅದರಿಂದ ಬರ್ತಾ ಇದೆ. ಓಕೆ, ಸೊ ನಾವಿಲ್ಲಿ ಸ್ಪೆಸಿಫೈ ಮಾಡುವಾಗ ಡೆಸ್ಟಿನೇಷನ್ ಈಸ್ ಬಿ, ಸೋರ್ಸ್ ಈಸ್ ಎ ಪಿ. ಓಕೆ, ಸೋರ್ಸ್ ಇದು ಎ ಪಿಗೆ ಎಲ್ಲಿಂದ ಬಂದಿದೆ, ಫ್ರಮ್ ದಿಸ್ ಅನದರ್ ಬಿ ಎಸ್ ಎಸ್. ಈ ಬಿ ಎಸ್ ಎಸ್ ಅಲ್ಲಿರೋ ಎ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಸೆಂಡ್ ಮಾಡುತ್ತೆ. ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು ಅಗೇನ್ ಬಿಗೆ ಸೆಂಡ್ ಮಾಡುತ್ತೆ. ಸೊ ಮೇನ್ ಸೋರ್ಸ್ ಈಸ್ ಎ. ಹಿಯರ್ ನಂಬರ್ 4 ಈಸ್ ನಾಟ್ ಅಪ್ಲಿಕೇಬಲ್. ಸೊ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದ ಪಾಸ್ ಮಾಡಬೇಕು, ಈ ಸಿಸ್ಟಮಿಂದ ಇಲ್ಲಿಗೆ ಬರಬೇಕು ಅಂದರೆ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಿಸ್ ಎ ಪಿ ಇನ್ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆ್ಯಂಡ್ ಅಗೇನ್ ಇಟ್ ಶುಡ್ ಕಮ್ ಟು ದ ಬಿ. Similarly, in the next diagram, here the case number 3, 2ds is 1 and from ds is 0. 2ds ಅಂದರೆ 2ds ಹೋಗ್ತಾ ಇದೆ, ಫ್ರಮ್ ds ಇಂದ ಅಲ್ಲ. ಸೊ ದ ಸಿಸ್ಟಮ್ ಎ ಇಂದ ನಮಗೆ ಬಿ ಹೋಗ್ತಾ ಇದೆ. ಸೊ ಎ ಬಂದು ದಿಸ್ ಎ ಪಿ ಈಸ್ ಯುವರ್ ಡೆಸ್ಟಿನೇಷನ್, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಹೋಗ್ತಾ ಇದೆ. ಸೊ ಅದು ಡೆಸ್ಟಿನೇಷನು. ಎ ಬಂದು ನಿಮಗೆ ಸೋರ್ಸ್ ಬಂದು ಎ. ನೆಕ್ಸ್ಟ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ ಯಾವುದು, ಬಿಗೆ ಹೋಗ್ಬೇಕದು. ಓಕೆ, ಆ ಥರ ಸ್ಪೆಸಿಫೈ ಮಾಡ್ತೀವಿ. ಇನ್ ದಿಸ್ ಲಾಸ್ಟ್ ಡಯಾಗ್ರಾಮ್ 2ds is 1, ಫ್ರಮ್ ds is 1 ಅಂದರೆ ಎಲ್ಲದರಲ್ಲೂ ನಿಮಗೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಯೂಸ್ ಆಗ್ತದೆ. ಯಾವಾಗ 2 ಇಂದನೂ ಅಷ್ಟೇ, ಫ್ರಮ್ ಇಂದನೂ ಅಷ್ಟೇ. ಸೊ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಆವಾಗ ನಾವಿಲ್ಲಿ ಯೂಸ್ ಮಾಡೋದು ಎ ಪಿ ಟು ಅಡ್ರೆಸ್ಸು, ಇಲ್ಲಿ AP1 ಅಡ್ರೆಸ್ಸು, that is your source, then B is the final destination and A is the final source. Okay, ಆ ಥರ ರಿಪ್ರೆಸೆಂಟ್ ಮಾಡಿದ್ರೆ ಒನ್ ಬಿ ಎಸ್ ಎಸ್ ಟು ಅನದರ್ ಬಿ ಎಸ್ ಎಸ್ ಥ್ರೂ ದ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹೋದರೆ ದಟ್ ವಿಲ್ ಬಿ ಕೇಸ್ ನಂಬರ್ 4. ದಿಸ್ ಈಸ್ ಯುವರ್ ಅಡ್ರೆಸ್ಸಿಂಗ್ ಮೆಕ್ಯಾನಿಸಮ್.
Here you have one more concept, that is exposed station problem. Exposed station problem, ನಾವು ಲಾಸ್ಟ್ ಕ್ಲಾಸಲ್ಲಿ ಹಿಡನ್ ಸ್ಟೇಷನ್ ಪ್ರಾಬ್ಲಮ್ ನೋಡಿದ್ವಿ. ಸೊ ದಿಸ್ ಇಸ್ ದ exposed station problem. Here we have two systems A and B. A need to send data to B and B need to receive. We have another station, that is C and D. C need to send the data and D need to receive. ಓಕೆನಾ. ಫಸ್ಟ್ ಇಲ್ಲಿ ಏನಾಗುತ್ತೆ, ಎ ಬಿ ಟ್ರಾನ್ಸ್ಫರ್ ಆಗಕ್ಕೆ ಮುಂಚೆ ಆರ್ ಟಿ ಎಸ್ ಸಿ ಟಿ ಎಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ದಿಸ್ ಆರ್ ಟಿ ಎಸ್ ಈಸ್ ಸೆಂಡ್ ಟು ಆಲ್ ಅದರ್ ಸ್ಟೇಷನ್ಸ್ ಅಲ್ವಾ. ಬಟ್ ಇಲ್ಲಿ ನಮ್ಗೆ ಏನಾಗುತ್ತೆ, ಸ್ಟೇಷನ್ ಸಿ ಹ್ಯಾಸ್ ಸಮ್ ಡೇಟಾ ಟು ಸೆಂಡ್ ಟು ಸ್ಟೇಷನ್ ಬಿ ವಿಚ್ ಕ್ಯಾನ್ ಸೆಂಡ್ ವಿತೌಟ್ ಇಂಟರ್ಫರಿಂಗ್ ವಿತ್ ದ ಟ್ರಾನ್ಸ್ಮಿಷನ್ ಫ್ರಮ್ ಎ ಟು ಬಿ. ಎ ಟು ಬಿ ಸೆಂಡ್ ಮಾಡೋವಾಗ ಸಿ ಟು ಡಿಗೆ ಏನು ಡಿಸ್ಟರ್ಬ್ ಆಗಲ್ಲ, ಸಿ ಟು ಡಿ ಸೆಂಡ್ ಮಾಡ್ಕೋಬೋದು. ಬಟ್ ಆರ್ ಟಿ ಎಸ್ ರಿಸೀವ್ ಆಗಿರೋದ್ರಿಂದ ಸಿ ಏನು ಅಂದ್ಕೊಳ್ಳುತ್ತೆ, ಯಾವುದೋ ಒಂದು ಸ್ಟೇಷನ್ ಸೆಂಡ್ ಮಾಡ್ತಿದೆ, ಸೊ ಐ ಶುಡ್ ನಾಟ್ ಸೆಂಡ್ ಅಂತ ಹೇಳಿ ಅದು ರಿಟ್ರೀವ್ ಆಗುತ್ತೆ, ಅದು ರೀಫ್ರೇನ್ ಆಗುತ್ತೆ, ಅಂದರೆ ಸೆಂಡ್ ಮಾಡಲ್ಲ, ಸೆಂಡ್ ಮಾಡದೆ ಹಾಗೆ ಇರುತ್ತೆ. ಅವಾಗ ಏನಾಗುತ್ತೆ, ನಮಗೆ ಅದರದ್ದು ಚಾನಲ್ಲು ವೇಸ್ಟ್ ಆಗ್ತಾ ಇರುತ್ತೆ. ಎ ಟು ಬಿ ಸೆಂಡ್ ಮಾಡ್ಕೊಳ್ಳುತ್ತೆ, ಸಿ ಟು ಡಿ ಸೆಂಡ್ ಮಾಡ್ಕೊಳ್ಳುತ್ತೆ. ಸಿ ಟು ಡಿ ಸೆಂಡ್ ಮಾಡ್ಕೊಳ್ಳೋದ್ರಿಂದ ಎ ಟು ಬಿಗೆ ಏನು ಡಿಸ್ಟರ್ಬ್ ಆಗಲ್ಲ. ಬಟ್ ಆರ್ ಟಿ ಎಸ್ ರಿಸೀವ್ ಆಗಿರೋದ್ರಿಂದ ಏನು ಅಂದ್ಕೊಳ್ಳುತ್ತೆ, ಯಾವುದೋ ಒಂದು ಬೇರೆ ಸ್ಟೇಷನ್ ಸೆಂಡ್ ಮಾಡ್ತಿದೆ, ಸೊ ನಾನು ಸೆಂಡ್ ಮಾಡಬಾರ್ದು ಅಂದ್ಬಿಟ್ಟು ಹಾಗೆ ಸುಮ್ಮನೆ ಇರುತ್ತೆ, ಐಡಲ್ ಆಗಿರುತ್ತೆ. ಆವಾಗ ನಮಗೆ ಚಾನಲ್ಲು ವೇಸ್ಟ್ ಆಗ್ತಿರುತ್ತೆ. ಸೊ ದಟ್ ಈಸ್ ದ ಎಕ್ಸ್ಪೋಸ್ಡ್ ಸ್ಟೇಷನ್ ಪ್ರಾಬ್ಲಮ್. Let's see the physical layer of 802.11 project. Here it defines, these are the sub projects that is defined by 802.11. This table shows the different techniques used by these and bands, modulation, and what is the rate of the transfer, that is in megabits per second. Let's see one by one. Okay, first see this FHSS, that is 802.11, IEEE 802.11 FHSS. This is basically FHSS means frequency hopping spread spectrum. ಅದನ್ನೇ ಆ ಮೆಥಡ್ನ ಯೂಸ್ ಮಾಡುತ್ತೆ ಅದು ಟೆಕ್ನಿಕ್ಕು. ಓಕೆ, ಆ್ಯಂಡ್ ಇಟ್ ಆಲ್ಸೋ ಯೂಸಸ್ ದ ಬ್ಯಾಂಡ್ ಬಿಟ್ವೀನ್ ದ 2.4 to 4.835 GHz. The band is divided into 79 subbands of 1 megahertz. Here the pseudo-random sequence. What is the pseudo-random sequence? That will generate the hopping sequence, which is helpful for the modulation technique. Here the modulation we are using is FSK. Either it may be 2-level FSK or 4-level FSK. And with the bits of 1 or 2 megabits. So if we give a digital data, it will give analog data. So we are modulation we are using, that is a FSK method. Okay, next IEEE 802.11 DSSS. DSSS ಅಂದರೆ ಡೈರೆಕ್ಟ್ ಸೀಕ್ವೆನ್ಸ್ ಸ್ಪ್ರೆಡ್ ಸ್ಪೆಕ್ಟ್ರಮ್. ಆ ಟೆಕ್ನಿಕ್ನ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇಟ್ ವಿಲ್ ಯೂಸ್ ಅ ಬ್ಯಾಂಡ್ ಆಫ್ 2.4 to 4.835 GHz with the modulation technique of PSK. PSKಲಿ ನಾವು ಐದರ್ BPSK ಯೂಸ್ ಮಾಡ್ಬೋದು ಆರ್ QPSK, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ಹಿಯರ್ ವಿ ಆರ್ ಡೂಯಿಂಗ್ ದ ಮಾಡ್ಯುಲೇಷನ್. ಬಟ್ ಅದಕ್ಕೆ ನಮಗೆ ಸೀಕ್ವೆನ್ಸ್ ಎಲ್ಲಿಂದ ಬರ್ತದೆ, ಹಿಯರ್ ದ 11 ಚಿಪ್ ಬಾರ್ಕರ್ ಸೀಕ್ವೆನ್ಸ್, ಇದರಿಂದ ನಮಗೆ ಮಾಡ್ಯುಲೇಷನ್ಗೆ ಸೀಕ್ವೆನ್ಸ್ ಬರ್ತದೆ. ಸೊ ಇಟ್ ವಿಲ್ ಕನ್ವರ್ಟ್ ಡಿಜಿಟಲ್ ಡೇಟಾ ಟು ಅನಲಾಗ್ ಸಿಗ್ನಲ್. ನೆಕ್ಸ್ಟ್ ಒನ್ ಈಸ್ 802.11 ಇನ್ಫ್ರಾರೆಡ್. ಇಲ್ಲೇನಾಗುತ್ತೆ ನಮಗೆ, ಹಿಯರ್ ವಿ ಆರ್ ಯೂಸಿಂಗ್ 800 to 900 ನ್ಯಾನೋಮೀಟರ್ ಟೆಕ್ನಾಲಜಿ. ಇನ್ಫ್ರಾರೆಡ್ ಲೈಟ್ನ ಯೂಸ್ ಮಾಡ್ತೀವಿ. ದ ಮಾಡ್ಯುಲೇಷನ್ ಟೆಕ್ನಿಕ್ ಈಸ್ ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್, ದಟ್ ಈಸ್ PPM. ಪಲ್ಸ್ ಪೊಸಿಷನ್ ಮಾಡ್ಯುಲೇಷನ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಹಿಯರ್ ಏನಾಗುತ್ತೆ, ಫಸ್ಟು ನಿಮಗೆ 4 ಬಿಟ್ಟಿಂದ 16 ಬಿಟ್ ಸೀಕ್ವೆನ್ಸ್ಗೆ ಕನ್ವರ್ಟ್ ಆಗುತ್ತೆ. That is either it may be 2-bit sequence or 2 megabits per second data rate. 4 bits ಏನಾಗುತ್ತೆ, 1 bit ಮಾತ್ರ 1 ಇರುತ್ತೆ, ಇನ್ನು 3 bits 0 ಇರುತ್ತೆ. ಅದು ಮತ್ತೆ ಅಗೇನ್ ಕನ್ವರ್ಟೆಡ್ ಟು ಆಪ್ಟಿಕಲ್ ಸಿಗ್ನಲ್ಸ್. ಆಪ್ಟಿಕಲ್ ಸಿಗ್ನಲ್ಸ್ ಅಂದರೆ ಇಫ್ there is a presence of light, it specifies 1. If there is no light, it specifies 0. ಸೊ ಆ ಥರ ನಾವು ಡಿಜಿಟಲ್ ಬಿಟ್ಸ್ನ ಅನಲಾಗ್ ಬಿಟ್ಸ್ಗೆ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ದಿಸ್ ಇನ್ಫ್ರಾರೆಡ್. Next one is 802.11b.
that is 11B DSSS. DSSS we already studied, that is direct sequence spread spectrum, but it is high rate DSSS, high rate direct sequence spread spectrum. So ಇಲ್ಲೇನಾಗುತ್ತೆ ನಾವು we are using a modulation technique of QPSK. Okay, QPSK use ಮಾಡಿಬಿಟ್ಟು the another main block is CCK selective. CCK ಅಂದರೆ ಕಾಂಪ್ಲಿಮೆಂಟರಿ ಕೋಡ್ ಕೀಯಿಂಗ್ ಅಂತ. ಸೊ ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಚೆಕ್ ದ ಎರರ್ಸ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಕ್ಲಿಯರ್ ದ ಎರರ್ಸ್. And also it is used for the encoding method, CCK encoding and CCK decoding here we are using. It also uses a band between 2.4 to 4.835 gigahertz.